ಇಡೀ ಕಾಶ್ಮೀರ ಇಂಥ ಯುದ್ಧದ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಪೂರ್ತಿ ಬೆಂಬಲವಾಗಿ ನಮ್ಮ ಸೈನಿಕರಿಗೆ ಭಾರತ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರುವಂಥದ್ದನ್ನು ನಾವು ನೋಡಿದ್ದೀರಿ. ಅಂದರೆ ಅಲ್ಲಿ ಆಗಿರುವಂಥ ಅಭಿವೃದ್ಧಿ, ಅಲ್ಲಿ ಜನ ಮೆಚ್ಚಿದ್ದಾರೆ. ನಮಗೆ ಬದುಕುವಂಥದ್ದಕ್ಕೆ ಅವಕಾಶವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಂತ ನಾನು ಕೂಡ ಭಾಳಷ್ಟು ಅಲ್ಲಿರುವಂಥ ಮುಸ್ಲಿಂ ಮಹಿಳೆಯರು ಮಾತಾಡಿರೋದನ್ನು ನೋಡಿದ್ದೀರಿ. ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ನಮ್ಮ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ, ನಮ್ಮ ಕಾಶ್ಮೀರದ ಅಭಿವೃದ್ಧಿಯನ್ನು ನೋಡಿ ಪಾಕ್ ಆಕ್ರಮಿತ ಪ್ರದೇಶದವರು ಅವರೇ ವಾಲಂಟಿಯರಾಗಿ ನಮಗೆ ಬರಬೇಕು, ಆ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ನಾವು ಕಾಶ್ಮೀರದಲ್ಲಿ ಮಾಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಪಾಕ್ ಆಕ್ರಮಿತ ನಮ್ಮದು ಅದನ್ನು ಎಂದಿದ್ರೂ ನಾವು ಪಡ್ತೀರಿ ಅಂತ ಮಾತನ್ನು ಹೇಳಿದ್ದಾರೆ. ಈ ಮಾತನ್ನು ಎಂದಾದರೂ ಒಂದು ದಿನ ಧೈರ್ಯವಾಗಿ ಒಂದು ಡ್ಯಾಸಲ್ಲಿ ನಿಂತು ಕಾಂಗ್ರೆಸ್ಸಿನ ಯಾವುದಾದ್ರೂ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ? ಒಂದು ದಿನ ಮನಮೋಹನ್ ಸಿಂಗ್ ಅವರು ಮಾತಾಡಿದ್ದಾರೆ?